ಲಿಂಗಾಷ್ಟಕಂ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಷಿತಶೋಭಿತಲಿಂಗಂ ಜನ್ಮಜದುಃಖವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಶಿವನನ್ನು ಪೂಜಿಸ್ತಾನೆ. ಮುರ ಎಂಬ ರಾಕ್ಷಸ ಸಂಹಾರ ಮಾಡ್ತಾನೆ. ಶ್ರೀ ಮಹಾವಿಷ್ಣು ಮತ್ತು ಸುರರು ಅಂತಂದರೆ ದೇವತೆಗಳು ಎಲ್ಲರೂ ಶಿವನನ್ನು ಪೂಜಿಸ್ತಾರೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ರುದ್ರನು ಅಂತಂದರೆ ಶಿವನು. ಅವನ ಭಾರ್ಯೆ ಲಲಿತಾದೇವಿ. ಆ ರುದ್ರನೇ ಸೃಷ್ಟಿಗೆ ಮೂಲ. ಆದುದರಿಂದಲೇ ಸೃಷ್ಟಿಕರ್ತ ಬ್ರಹ್ಮರೂಪ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಸರಸ್ವತಿಯ ರೂಪದಲ್ಲಿ ಸಹಕರಿಸುವಳು. ಅವನೇ ಸದಾಶಿವ. ಆದುದರಿಂದಲೇ ಲಲಿತಾ ಸಹಸ್ರನಾಮದಲ್ಲಿ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಅನ್ನುವಂತಹ ನಾಮದಲ್ಲಿ ಆ ದೇವಿಯನ್ನು ರುದ್ರರೂಪ ಅಂತ ಹೇಳಿ ಸಂಬೋಧನೆಯನ್ನು ಮಾಡಿದ್ದಾರೆ. ಇಂತಹ ಶಿವನು ಅರ್ಧನಾರೀಶ್ವರನಾಗಿರುವನು. ಸಾಮಾನ್ಯವಾಗಿ ಯಾರೂ ಅರ್ಧ ಭಾಗವನ್ನು ಕೊಟ್ಟು ನಪುಂಸಕತ್ವವನ್ನಾಗಲು ಇಚ್ಛಿಸುವುದಿಲ್ಲ. ಆದರೆ ಶಿವನು ಹೆಣ್ಣು ಗಂಡು ಎಂದು ಪರಬ್ರಹ್ಮ ಸ್ವರೂಪಕ್ಕೆ ಭೇದವಿಲ್ಲ ಅಂತ ಹೇಳಿ ಎಲ್ಲವೂ ಒಂದೇ, ನೀವೆಲ್ಲ ನಿನ್ನಲ್ಲಿ ಅರ್ಧ ಭಾಗ ಪಾರ್ವತಿ ಅಂತ ಹೇಳ್ತೀರಿ, ಆದರೆ ಅವಳಲ್ಲಿ ನಾನೇ ಅರ್ಧ ಭಾಗವಾಗಿರುವನು ಅಂತ ಹೇಳ್ತಾನೆ ಶಿವ. ಆದ್ದರಿಂದ ನಪುಂಸಕರನ್ನು ಗೌರವಿಸಬೇಕು ಅಂತ ಅರ್ಥ. ಅಂತಹ ನಿರಹಂಕಾರ ನಿರಂಜನ ಸ್ವರೂಪನು ಒಬ್ಬನೇ. ಅವನೇ ಸದಾಶಿವ. ವಿಷ್ಣುವನ್ನು ಸದಾ ವಿಷ್ಣು ಅಂತ ಹೇಳುವುದಿಲ್ಲ. ಅದೇ ರೀತಿ ಸದಾ ಬ್ರಹ್ಮ ಅಂತಲೂ ಹೇಳುವುದಿಲ್ಲ. ಯಾಕೆ ಅಂತಂದರೆ ಯಾವಾಗಲೂ ಇರುವ ಕಾಲತತ್ವವೇ ಶಿವನು. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಆ ಹಂತಕ್ಕೆ, ಅಂದರೆ ನಿರಹಂಕಾರ ಸ್ಥಿತಿಗೆ ಸೇರಿಕೊಳ್ಬೇಕು ಅಂತ ಅರ್ಥ. ಆ ಸ್ಥಾನ ಸೇರಬೇಕಾದರೆ ಭಕ್ತಿ ಜ್ಞಾನ ವೈರಾಗ್ಯಗಳು ಬಹಳ ಮುಖ್ಯ. ಶಿವನು ಕಾಲತತ್ವನು, ಪ್ರದೇಶ ತತ್ವ ವಿಷ್ಣು, ನಡೆಯುವುದು ಕಾರ್ಯಕಾರಣ ತತ್ವ. ಅದೇ ಶಕ್ತಿ, ಅವಳೇ ಜಗನ್ಮಾತೆ. ಅಂದರೆ ಶಿವ ವಿಷ್ಣು ಮತ್ತು ಶಕ್ತಿ ಅಂತಂದರೆ ದೇಶ ಕಾಲ ಪರಿಸ್ಥಿತಿ. ಶ್ರೀರಾಮನು ಬಂದ ಕಾರ್ಯ ಮುಗಿದಿದೆ ಅಂತ ಹೇಳಿ ಯಮನು ಶ್ರೀರಾಮನಿಗೆ ತಿಳಿಸಲು ಬರ್ತಾನೆ. ರಾಮನ ಬಳಿಯಲ್ಲಿ ಮಾತನಾಡುವಾಗ ಯಾರೂ ಒಳಗಡೆ ಪ್ರವೇಶ ಮಾಡಬಾರ್ದು ಅಂಥೇಳಿ ನಿಬಂಧನೆಯನ್ನು ಮಾಡ್ತಾನೆ. ಅದನ್ನು ನಿರ್ವಹಿಸಲು ಲಕ್ಷ್ಮಣನನ್ನೇ ನೇಮಿಸ್ತಾನೆ. ಆದರೆ ಅದೇ ಸಮಯಕ್ಕೆ ದೂರ್ವಾಸರು ಬರ್ತಾರೆ. ರಾಮನನ್ನು ತತ್ಕ್ಷಣವೇ ನೋಡಬೇಕು ಅಂತ ಹೇಳ್ತಾರೆ. ಲಕ್ಷ್ಮಣನು ತಡೆದಾಗ ಕೋಪದಿಂದ ಇಡೀ ಅಯೋಧ್ಯ ನಗರವನ್ನೇ ಶಪಿಸುವುದಾಗಿ ಹೇಳ್ತಾನೆ. ಇದರಿಂದ ಲಕ್ಷ್ಮಣನು ಬೇರೆ ದಾರಿ ಕಾಣದೆ ದೂರ್ವಾಸರನ್ನು ರಾಮನನ್ನು ಬಂಧಿಸಲು ಒಪ್ಪಿಗೆಯನ್ನು ಕೊಡ್ತಾನೆ. ಆದರೆ ಲಕ್ಷ್ಮಣನು ರಾಮನ ಮಾತನ್ನು ಮೀರಿ ಒಳಗೆ ಬಂದಿದ್ದರಿಂದ ಅವನಿಗೆ ಮರಣದಂಡನೆಯನ್ನು ವಿಧಿಸ್ತಾನೆ. ಇಲ್ಲಿ ಗಮನಿಸಬೇಕಾದದ್ದು, ಲಕ್ಷ್ಮಣನು ತನ್ನ ದೇಶ ರಕ್ಷಣೆಗಾಗಿ ತನ್ನನ್ನೇ ಶಿಕ್ಷೆಗೆ ಪಡಿಸ್ಕೊಳ್ತಾನೆ. ಹೀಗೆ ತ್ಯಾಗವನ್ನು ಮಾಡ್ತಾನೆ. ಇದರಿಂದ ರಾಮನು ಬಹಳವಾಗಿ ದುಃಖಿಸ್ತಾನೆ. ಆಗ ಲಕ್ಷ್ಮಣನು ತನಗೆ ತಾನೇ ಪ್ರಾಯೋಪ್ರವೇಶ ಮಾಡಿ ನಾನೇ ಮರಣದಂಡನೆ ಶಿಕ್ಷೆಗೆ ಒಳಗಾಗುತ್ತೇನೆ ಅಂತ ಹೇಳ್ತಾನೆ. ನಂತರ ರಾಮನು ಲವಕುಶರಿಗೆ ಪಟ್ಟಾಭಿಷೇಕ ಮಾಡಿ ಭರತ ಶತ್ರುಘ್ನರೊಂದಿಗೆ ಸರಯೂ ನದಿಯಲ್ಲಿ ಹೊರಟು ಹೋಗ್ತಾನೆ. ಹೀಗೆ ಮಾನವನಾಗಿ ಜನಿಸಿದ ರಾಮನಿಗೆ ತನ್ನ ಶರೀರದ ಮೇಲೆ ವ್ಯಾಮೋಹವಿತ್ತು. ಇನ್ನು ಸಾಮಾನ್ಯರ ಗತಿ ಏನು? ಆದ್ದರಿಂದ ನಾವು ಇದನ್ನು ಬಿಡಲು ಇಚ್ಛಿಸುವುದಿಲ್ಲ. ಆದ್ದರಿಂದಲೇ ಭಗವಂತನು ಇದನ್ನು ಬಿಟ್ಟು ಹೋಗುವಂತೆ ಮರಣ ಎಂಬ ಶಾಸನವನ್ನು ಮಾಡಿದ್ದಾರೆ. ಜನ್ಮಜ ದುಃಖ ವಿನಾಶನ ಲಿಂಗಂ ಅಂತ ಅಂದಿದ್ದಾರೆ. ಅಂದರೆ ಈ ಶರೀರವೇ ಇಲ್ಲ ಅಂತಂದಮೇಲೆ ಗಂಡ ಹೆಂಡತಿ ಮಕ್ಕಳು ಹೀಗೆ ಯಾವ ಸಂಬಂಧಗಳೂ ಇರುವುದಿಲ್ಲ. ಅಂದರೆ ಇದಕ್ಕೆಲ್ಲ ಕಾರಣ ಮನ್ಮಥ, ಅಂದರೆ ಕಾಮವನ್ನುಂಟು ಮಾಡುವವನು. ಮನ್ಮಥ ಮೃತ್ಯುವಿಗೆ ಕಾರಣ ಯಮನು. ಅಂದರೆ ಜನ್ಮಕ್ಕೆ ಕಾರಣನಾದ ಮನ್ಮಥ ಹಾಗೂ ಮರಣಕ್ಕೆ ಕಾರಣನಾದ ಯಮನನ್ನು ಇಬ್ಬರನ್ನು ಶಾಸಿಸುವನು ಶಿವನೊಬ್ಬನೇ. ಆದ್ದರಿಂದ ಮನ್ಮಥನನ್ನು ಭಸ್ಮ ಮಾಡ್ತಾನೆ. ಯಮನನ್ನು ಮಾರ್ಕಂಡೇಯನನ್ನು ತೆಗೆದುಕೊಂಡು ಹೋಗದಂತೆ ತಡೆದವನು ಶಿವನು. ಆದ್ದರಿಂದ ಶಿವನೊಬ್ಬನೇ ಜನ್ಮಜ ದುಃಖ ವಿನಾಶಕ ಲಿಂಗಂ. ಅಂತಹ ಶಿವನಿಗೆ ನಮಸ್ಕಾರಗಳು.